ದೂರು ದಾಖಲಾಗಿದೆ. ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಸುಳ್ಳು ದಾಖಲೆ ಕೊಟ್ಟಿದ್ದಾರೆ ಇವರು ಅನ್ನುವಂಥ ಆರೋಪ. ಸುಮಾ ಏನಿದ್ದಾರೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಅರ್ಜಿಯನ್ನ ಹಾಕಿರ್ತಾರೆ. ಸೊ ಇಲ್ಲಿ ಸುಳ್ಳು ದಾಖಲೆ ಕೊಟ್ಟಿದ್ದಾರೆ. ದೂರನ್ನ ಪಡೆದು ಪರಿಶೀಲಿಸ್ತಾ ಇದ್ದಾರೆ ವಿಧಾನಸೌಧ ಪೊಲೀಸರು. ಕೆಪಿಎಸ್ಸಿ ಸಹಾಯಕ ಕಾರ್ಯದರ್ಶಿ ಬಿಎನ್ ಶೋಭಾರಿಂದ ದೂರು ದಾಖಲಾಗಿದೆ. ದೂರನ್ನ ಪಡೆದು ಪರಿಶೀಲನೆ ಮಾಡ್ತಾ ಇದ್ದಾರೆ ವಿಧಾನಸೌಧದ ಪೊಲೀಸರು. ಇಲ್ಲಿ ಕೆಪಿಎಸ್ಸಿ ಸಹಾಯಕ ಕಾರ್ಯದರ್ಶಿ ದೂರನ್ನ ಕೊಟ್ಟಿರೋದು ಯಾಕಂದ್ರೆ ಸಾಕಷ್ಟು ದಾಖಲೆಗಳು ನಮ್ಮ ಬಳಿ ಇದೆ. ಸುಳ್ಳು ಆದಾಯದ ಪತ್ರ, ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟು ಅವರು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಸುಮಾ ಎಸ್ ಸಾಹುಕಾರ್ ವಿರುದ್ಧ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕೈಗಾರಿಕಾ ವಿಸ್ತರಣಾಧಿಕಾರಿ ನೇಮಕಾತಿಗೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಸೊ ಈ ಒಂದು ಪ್ರಕ್ರಿಯೆಗೆ ಅರ್ಜಿಯನ್ನ ಹಾಕ್ತಾರೆ ನೋಡಿ. ಆ ಸಂದರ್ಭದಲ್ಲಿ ಜಾತಿ ಪ್ರಮಾಣ ಪತ್ರ ಕೇಳ್ತಾರೆ, ಆದಾಯದ ಪತ್ರ ಕೇಳ್ತಾರೆ. ಸೊ ಇದೆಲ್ಲವನ್ನ ಕೂಡ ಫೇಕ್ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದಾರೆ. ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಿದ್ದಾರೆ, ಸುಳ್ಳು ಆದಾಯವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಈಗ ಅಲ್ಲಿನ ಅಧಿಕಾರಿಗೆ ಒಬ್ರು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂಥದ್ದು. ಸೊ ತನಿಖೆ ನಡೀತಾ ಇದೆ. ವಿಧಾನಸೌಧ ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಇಲ್ಲಿ ಸುಳ್ಳು ಪ್ರಮಾಣ ಪತ್ರವನ್ನ ದಾಖಲು ಕೊಟ್ಟಿದ್ದಾರಾ ಅಥವಾ ಬೇರೆ ಏನಾದ್ರೂ ಇಲ್ಲಿ ಗೋಲ್ಮಾಲ್ಗಳು ನಡೆದಿದ್ಯಾ, ಹಿಂದೆ ಕೂಡ ಇದೇ ರೀತಿ ಗೋಲ್ಮಾಲ್ಗಳು ನಡೆದಿತ್ತಾ ಅನ್ನೋದ್ರ ಬಗ್ಗೆ ತನಿಖೆ ನಂತರನೇ ಗೊತ್ತಾಗಬೇಕಿದೆ. ಸುಳ್ಳು ಆದಾಯದ ಹಾಗೂ ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಆರೋಪ ಕೇಳಿ ಬರ್ತಿರೋದು ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಪುತ್ರಿ ಮೇಲೆ. ಸುಮಾ ಎಸ್ ಸಾಹುಕಾರ್ ವಿರುದ್ಧ ದೂರು ದಾಖಲಾಗಿದೆ. ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಸುಳ್ಳು ದಾಖಲೆ ಕೊಟ್ಟಿರುವಂತಹ ಆರೋಪ. ಅಂದ್ರೆ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಈಗ ಅವರ ವಿಚಾರಕ್ಕೂ ಕೂಡ ಒಂದು ಚರ್ಚೆಗೆ ಇದು ಕಾರಣ ಆಗುತ್ತೆ. ಅವರು ಕೂಡ ಹಾಗಾದ್ರೆ ಈ ಹುದ್ದೆಯನ್ನ ಕೆಪಿಎಸ್ಸಿ ಅಧ್ಯಕ್ಷ ಹುದ್ದೆಯನ್ನ ಅದೇ ರೀತಿ ಪಡ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಸೊ ಈಗ ಮಗಳ ವಿಚಾರ, ಮಗಳ ತನಿಖೆ ಸಂದರ್ಭದಲ್ಲಿ ತಂದೆ ವಿಚಾರಕ್ಕೂ ಪೊಲೀಸರು ಹೋಗ್ತಾರೆ. ಅಲ್ಲೂ ಕೂಡ ತನಿಖೆ ಆಗೇ ಆಗುತ್ತೆ. ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಸುಳ್ಳು ದಾಖಲೆಯನ್ನ ಕೊಟ್ಟಿದ್ದಾರಂತೆ. ಯಾವ ರೀತಿ ಹಾಗಾದ್ರೆ ಇಲ್ಲಿ ಸುಳ್ಳು ದಾಖಲೆಯನ್ನ ಸಬ್ಮಿಟ್ ಮಾಡಲಾಗಿದೆ, ಯಾವ ರೀತಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಂತವ್ರು ಯಾರು, ಹಾಗಾದ್ರೆ ಯಾರು ಅದನ್ನ ಫೋರ್ಜರಿ ಮಾಡಿಕೊಟ್ಬಿಟ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು. ಇವರ ಹಿಂದೆ ಏನಾದರೂ ಇದೇ ರೀತಿ ಕೆಲಸಗಳನ್ನ ಮಾಡಿಕೊಡುವಂಥ ಕಾಣದ ಕೈಗಳಿದೆಯಾ, ಯಾರೆಲ್ಲ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆ? ಕೆಪಿಎಸ್ಸಿ ಅಧ್ಯಕ್ಷರು ಅಂದ ತಕ್ಷಣ ಅವರ ಮಗಳಿಗೆ ಫೋರ್ಜರಿ ಮಾಡಿಕೊಟ್ಟಂತಹ ಒಂದು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರ ಕೊಟ್ಟರೆ ಕೆಲಸ ಮಾಡಿಕೊಡುವಂತಹ ಜನಗಳು ಕೂಡ ಆ ಒಂದು ಇಲಾಖೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಯಬೇಕಿದೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ದ ಇವರೇ ಕೆಪಿಎಸ್ಸಿ ಅಧ್ಯಕ್ಷ. ಇವರ ಮಗಳ ಮೇಲೆ, ಇವರ ಮಗಳು ಸುಮಾ ಅಂತ ಕೈಗಾರಿಕಾ ವಿಸ್ತರಣಾಧಿಕಾರಿ ನೇಮಕಾತಿಗೆ ಪ್ರಕ್ರಿಯೆ ಆಗ್ತಾ ಇದೆ. ಸೊ ಇವ್ರ ಹೆಸರು ಕೂಡ ಕೇಳಿ ಬರ್ತಿದೆ, ಯಾಕಂದ್ರೆ ಇವರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮುನಿರಾಜು, ಕೆಪಿಎಸ್ಸಿ ಅಧ್ಯಕ್ಷರ ಮಗಳ ಮೇಲೆ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಈ ಒಂದು ಪ್ರಮಾಣ ಪತ್ರಗಳನ್ನು ಫೋರ್ಜರಿ ಮಾಡಿರೋದಕ್ಕೆ ಏನಾದರೂ ಪ್ರೂಫ್ ಇದೆಯಾ, ಹೇಗೆ? ಧನುಶ್ರೀ, ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈಗ ಈ ಒಂದು ಏನು ಸುಳ್ಳು ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರದಲ್ಲಿ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅಂತೇಳಿ ಒಂದು ಆರೋಪದ ಮೇಲೆ ಈಗ ವಿಧಾನಸೌಧ ಪೊಲೀಸ್ ಠಾಣೆಗೆ ಒಂದು ದೂರು ಕೂಡ ನೀಡಲಾಗಿದೆ. ಸುಮಾ ಎಸ್ ಸಾಹುಕಾರ್ ವಿರುದ್ಧ ಈಗ ದೂರನ್ನ ಏನು ಕೆಪಿಎಸ್ಸಿ ಕಾರ್ಯದರ್ಶಿ ಆಗಿರುವಂತಹ ಶೋಭಾ ಅವರೇ ಖುದ್ದಾಗಿ ನೀಡಿರುವಂತದ್ದು. ಏನು ಕಳೆದ ವರ್ಷ ಜುಲೈ ನಡೆದ ಒಂದು ಪರೀಕ್ಷೆ ಸಮಯದಲ್ಲಿ ಒಂದು ಪರೀಕ್ಷೆ ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಆಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತೆ ಕನ್ನಡ ಪರೀಕ್ಷೆಯನ್ನು ಕೂಡ ಬರೆದಿರ್ತಾರೆ. ನಂತರ ಈ ಒಂದು ಪರೀಕ್ಷೆ ರಿಸಲ್ಟ್ ಕೂಡ ಬಂದಿರುತ್ತೆ. ಬಳಿಕ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಆಕೆ ಒಂದು ಏನು ಆದಾಯ ಮತ್ತೆ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವುಗಳನ್ನ ಪರಿಶೀಲನೆ ಮಾಡಿದಾಗ ಆಕೆ 40,000 ಒಂದು ಆದಾಯ ಇದೆ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಒಂದು ಪ್ರಮಾಣ ಪತ್ರದಲ್ಲಿ ಕೊಟ್ಟಿರ್ತಾರೆ. ಆದ್ರೆ ಅವರ ತಂದೆ ಈ ಒಂದು ಕೆಪಿಎಸ್ಸಿ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇರೋದು, ಅವರ ಸಂಬಳ ಕೂಡ ಸುಮಾರು 2,25,000 ರೂಪಾಯಿ ಇರುತ್ತೆ. ಆದ್ರೆ ಇವರು ತಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಈಗ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಬಳಿಕ ಅಧಿಕಾರಿಗಳು ಪರಿಶೀಲನೆ ಮಾಡಿ ಈಗ ಒಂದು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಏನು ಸುಮಾ ಎಸ್ ಸಾಹುಕಾರ್ ಅವರು ತಮ್ಮ ಒಂದು ಪ್ರಮಾಣ ದಾಖಲೆಗಳಲ್ಲಿ ಒಂದು ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರೋದು. ಸದ್ಯ ಅಧಿಕಾರಿಗಳು ಕೂಡ ಈ ಒಂದು ದೂರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಮತ್ತೆ ಹಿರಿಯ ಅಧಿಕಾರಿಗಳ ಒಂದು ಗಮನಕ್ಕೂ ಕೂಡ ತಂದಿರೋದು. ಬಹುತೇಕ ಈ ಒಂದು ದೂರನ್ನ ಪರಿಶೀಲನೆ ಮಾಡಿ ಎಫ್ಐಆರ್ ಕೂಡ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಈಗ ಹೆಚ್ಚಾಗಿರೋದು. ಏನು ಕೆಪಿಎಸ್ಸಿಯಲ್ಲಿ ಏನು ತನ್ನ ತಂದೆ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ಸುಮಾ ಎಸ್ ಅವರು ಒಂದು ಹುದ್ದೆಗೂ ಕೂಡ ಒಂದು ಅರ್ಜಿಯನ್ನ
ಸಲ್ಲಿಕೆ ಮಾಡಿರ್ತಾರೆ. ಆದ್ರೆ ಆದಾಯ ಮತ್ತೆ ಜಾತಿ ಪ್ರಮಾಣ ಪತ್ರದಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿರುವಂತಹ ಒಂದು ಆರೋಪ ಈಗ ಅವರ ಮೇಲೆ ಎದುರಾಗಿರುವಂತದ್ದು. ಧನುಶ್ರೀ, ಈಗ ಕೆಪಿಎಸ್ಸಿ ಅಧ್ಯಕ್ಷರ ಮಗಳ ಮೇಲೆ ಇಂತಹ ಆರೋಪ ಬರ್ತಾ ಇದ್ರೆ ಈಗ ಕೆಪಿಎಸ್ಸಿ ಅಧ್ಯಕ್ಷರ ಸ್ಥಾನಕ್ಕೂ ಕೂಡ ಒಂದು ಕುತ್ತು ಬರುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಮಗಳೇ ಜಾತಿ ಪ್ರಮಾಣ ಪತ್ರವನ್ನ ಚೇಂಜಸ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅಪ್ಪನ ಕತೆ ಏನಾಗಿರ್ಬೇಡ, ಅವರು ಸರಿಯಾದ ದಾಖಲೆ ಕೊಟ್ಟು ಆ ಹುದ್ದೆಯಲ್ಲಿ ಇದ್ದಾರಂತ ಹೇಗೆ? ಧನುಷ್, ಈ ಒಂದು ವಿಚಾರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದಾವೆ. ಯಾಕಂದ್ರೆ ತಮ್ಮ ಪುತ್ರಿಯ ಒಂದು ಈ ರೀತಿ ಏನು ಸುಳ್ಳು ಮಾಹಿತಿಯನ್ನ ಕೊಟ್ಟು ಅವರು ಕೂಡ ಒಂದು ದಾಖಲೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಕೂಡ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಇದ್ರ ಬಗ್ಗೆ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಆದ್ರಿಂದ ಈಗ ಅಧ್ಯಕ್ಷರ ವಿರುದ್ಧ ಏನ್ ಕ್ರಮ ಆಗುತ್ತೆ ಮತ್ತೆ ಯಾವ ರೀತಿ ಒಂದು ಅವ್ರು ಇದನ್ನ ಫೇಸ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ತಮ್ಮ ಮಗಳೇ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದರೆ ಮತ್ತೆ ಆಕೆ ಕೂಡ ಒಂದು ಪರೀಕ್ಷೆನ ಬರೆದಿದ್ದಾರೆ ಮತ್ತೆ ಪರೀಕ್ಷೆಯಲ್ಲಿ ಉತ್ತೀರ್ಣ ಕೂಡ ಆಗಿರುವಂತದ್ದು. ಆದ್ರೆ ದಾಖಲಾತಿಗಳ ಸಮಯದಲ್ಲಿ ಒಂದು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಏನು ತಮ್ಮ ಆದಾಯ 40,000 ಇದೆ ಅಂತೇಳಿ ಒಂದು ವಾರ್ಷಿಕ ಆದಾಯವನ್ನು ಅವರು ಮೆನ್ಷನ್ ಮಾಡಿ ಕೂಡ ಕೊಟ್ಟಿರ್ತಾರೆ. ಆದ್ರೆ ಅವುಗಳನ್ನ ಪರಿಶೀಲನೆ ಮಾಡಿದಾಗ ತನ್ನ ತಂದೆಯ ಒಂದು ಉನ್ನತ ಹುದ್ದೆಯಲ್ಲಿ ಇರೋದು ಕೂಡ ಗೊತ್ತಾಗುತ್ತೆ. ಆದ್ರಿಂದ ಈಗ ಕಾರ್ಯದರ್ಶಿಯವರೇ ಒಂದು ವಿಚಾರವನ್ನ ಬೆಳಕಿಗೆ ತಂದೀಗ ಅದ್ರ ಬಗ್ಗೆ ಪೊಲೀಸ್ ಠಾಣೆಗೆ ಏನು ಕೆಪಿಎಸ್ಸಿ ಕಾರ್ಯದರ್ಶಿ ಅವರೇ ಒಂದು ದೂರನ್ನು ಕೂಡ ಈಗ ಕೊಟ್ಟಿರೋದು. ಆದ್ರಿಂದ ಪೊಲೀಸ್ ಇಲಾಖೆಯಿಂದಲೂ ಕೂಡ ಇದ್ರ ಬಗ್ಗೆ ತನಿಖೆ ಆಗುತ್ತೆ. ಮತ್ತೆ ಈಗ ಸರ್ಕಾರ ಮುಂದಿನ ನಿರ್ಧಾರಗಳನ್ನು ಯಾವ ರೀತಿ ಕೈಗೊಳ್ಳುತ್ತೆ ಅಥವಾ ಬೇರೆ ಏನು ಕೆಪಿಎಸ್ಸಿ ಅಧ್ಯಕ್ಷ ಆಗಿರುವಂತಹ ಶಿವಶಂಕರಪ್ಪ ಸಾವ್ಕಾರ್ ಏನಿದ್ರೆ ಅವರು ಯಾವ ರೀತಿ ಇದ್ರ ಬಗ್ಗೆ ಒಂದು ಏನು ಕ್ರಮಗಳು ಇದು ಮುಂದಿನ ಒಂದು ಇದನ್ನ ಬೆಳವಣಿಗೆನ ಯಾವ ರೀತಿ ಫೇಸ್ ಮಾಡ್ತಾರೆ ಮತ್ತೆ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.